ಅದೇ ಥರ ಧರ್ಮವನ್ನು ನೀವು ಪಾಲನೆ ಮಾಡಿದರೆ ಧರ್ಮ ಉಳಿಯುತ್ತೆ, ಇಲ್ಲಂದ್ರೆ ಧರ್ಮ ಲುಪ್ತ ಆಗುತ್ತೆ. ಮತ್ತೆ ಧಾಮಕ್ಕೆ ನಿನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇದು ಏನು ಜಗನ್ನಾಥ ಪುರಿ ಇದೆ, ಇದು ಭಗವಂತನ ಮನೆ, ಭಗವಂತನ ಧಾಮ, ಭಗವಂತ ಇರುವ ಸ್ಥಾನ. ಇದು ಬಹಳ ವಿಶೇಷ. ಇದಕ್ಕೆ ಮತ್ತೆ ಭಗವಂತನಿಗೆ ಏನು ಅಂತರ ಇಲ್ಲ. ಇಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಭಗವಂತನ ಸ್ಮರಣೆ ಸುಲಭ. ತಮ್ಮ ಊರಿನಲ್ಲಿ ಎಷ್ಟು ಸುಲಭವಾಗಿ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆ ಇದೆ, ಸಂಸಾರ ಇದೆ, ಆಫೀಸ್ ಇದೆ, ನೌಕರಿ ಇದೆ, ಬಹಳಷ್ಟು ಇದೆ, ಬಹಳಷ್ಟು ಕೆಲಸ ಇದೆ, ಬಹಳಷ್ಟು ಮನಸ್ಸಲ್ಲಿ ಏನೋ ನಡೀತಾ ಇರುತ್ತೆ. ಆದರೆ ಇಲ್ಲಿ ಹಾಗಲ್ಲ, ಎಲ್ಲ ಚಿಂತೆಯಿಂದ ನೀವು ಮುಕ್ತರಾಗಿದ್ದೀರಿ. ಎಷ್ಟು ದೊಡ್ಡ ಅವಕಾಶ ಇದೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ. ಅದಕ್ಕೆ ಇಲ್ಲಿ ಪೂರ್ತಿ ಲಾಭವನ್ನು ಪಡಿಬೇಕು. ಇಲ್ಲಿ ನೀವು ಹೇಗೆ ಅವರ ಮೇಲೆ ಭೌತಿಕ ವಿಷಯ ಮಾತಾಡಬೇಡಿ. ಇದಕ್ಕೆ ಪ್ರಜಲ್ಪ ಅಂತ ಹೇಳ್ತಾರೆ. ಅಲ್ಲೇನ್ ನಡೀತಾ ಇದೆ, ಇಲ್ಲೇನ್ ನಡೀತಾ ಇದೆ, ಅವ್ರ ಮನೆಯಲ್ಲಿ ಏನ್ ನಡೀತಾ ಇದೆ, ಅವ್ರ ಮನೇಲಿ ಏನ್ ಸಮಸ್ಯೆ ಇದೆ, ಇವ್ರ ಮನೇಲಿ ಏನ್ ಸಮಸ್ಯೆ ಇದೆ, ಹಾಗೆ ಕೂತು ಮಾತಾಡ್ತಾ ಇರ್ತಾರಲ್ಲ. ಸೊ ಅದೆಲ್ಲ ಮಾತಾಡಬೇಡಿ. ಏನು ಕಥೆಯಲ್ಲಿ ಏನ್ ಚರ್ಚೆ ಆಯ್ತು ಇವತ್ತು, ಅದ್ರ ಬಗ್ಗೆ ಚರ್ಚೆ ಮಾಡಿ. ಯಾವ ಗುಳಿಗೆ ಈಗ ಹೋಗ್ತಾ ಇದ್ದೀವಿ ಅದ್ರ ಬಗ್ಗೆ ಚರ್ಚೆ ಮಾಡಿ. ಆಧ್ಯಾತ್ಮಿಕ ವಿಷಯ ಬಗ್ಗೆ ಚರ್ಚೆ ಮಾಡಿ. ಚರ್ಚೆ ಮಾಡ್ಲಿಕ್ಕೆ ವಿಷಯ ಇಲ್ಲ, ಜಪ ಮಾಡಿ ಹರೇ ಕೃಷ್ಣ ಮಂತ್ರ ಕಂಟಿನ್ಯೂ ಜಪ ಮಾಡಿ. ಹೇಗೆ ಸಮಯ ಸಿಗುತ್ತೆ ಹಾಗಾಗಿ ಜಪ ಮಾಡಿ. ಅಂದ್ರೆ ನೀವು ಈ ಸ್ಥಾನದ ಪೂರ್ತಿ ಲಾಭವನ್ನು ಪಡಿತೀರ. ಸೊ ಆಲಾರನಾಥ್ ಈ ಶಬ್ದ ಅಪಭ್ರಂಶ ಆಗಿದೆ. ಈ ವಾಸ್ತವಿಕ ಈ ಗುಡಿಯ ಹೆಸರು ಆಲ್ವಾರ್ನಾಥ್. ಆಲ್ವಾರ್ ಅಂತ ದಕ್ಷಿಣ ಭಾರತದಲ್ಲಿ ಭಕ್ತರಿದ್ದರು, ಅವರ ಹೆಸರು ಆಲ್ವಾರ್. ಹೀಗೆ 12 ಆಲ್ವಾರ್ ಇದ್ದರು. ಸೊ ಬಹಳ ವಿಶೇಷ ಶುದ್ಧ ಭಕ್ತರು, ಭಗವಂತನ ಧಾಮದಿಂದ ಬಂದವರು ಭಕ್ತಿಯ ಪ್ರಚಾರ ಮಾಡಲಿಕ್ಕೆ. ಸೊ ಇವರ ಪರಂಪರೆಯಲ್ಲಿ ಬ್ರಾಹ್ಮಣರು ಈ ಭಗವಂತನ ವಿಗ್ರಹವನ್ನು ಪೂಜೆ ಮಾಡ್ತಾ ಇದ್ದರು. ಅದಕ್ಕೆ ಆಲ್ವಾರಿನ ಸ್ವಾಮಿ, ಆಲ್ವಾರನಾಥ್ ಅಂತ ಹೆಸರು ಈ ವಿಗ್ರಹಕ್ಕೆ. ಈ ಇನ್ನೊಂದು ಇತಿಹಾಸ ಏನಿದೆ ಅಂದ್ರೆ, ಈ ಸ್ಥಾನದ ಇನ್ನೊಂದು ಹೆಸರು ಬ್ರಹ್ಮಗಿರಿ ಅಂತ. ನೀವು ಹೋಗ್ತಾ ನೋಡಬಹುದು, ಬ್ರಹ್ಮಗಿರಿ ಅಂತ ಬರ್ತಿರ್ತಾರೆ. ಬ್ರಹ್ಮ ಅಂದ್ರೆ ಬ್ರಹ್ಮದೇವರು, ಗಿರಿ ಅಂದ್ರೆ ಪರ್ವತ. ಬ್ರಹ್ಮದೇವರು ಇಲ್ಲಿ ಈ ಸ್ಥಾನದಲ್ಲಿ ತಪಸ್ಸೆ ಮಾಡಿದ್ದರು ಮುಂಚೆ, ಬಹಳ ಪುರಾತನ ಕಾಲದಲ್ಲಿ. ಭಗವಂತ ಬ್ರಹ್ಮದೇವರ ತಪಸ್ಯಕ್ಕೆ ಪ್ರಸನ್ನನಾಗಿ ಬ್ರಹ್ಮನ ಮುಂದೆ ಬಂದು ಹೇಳ್ತಾನೆ, ಬ್ರಹ್ಮ ಏನ್ ಬರಬೇಕು ಕೇಳುವಂತ. ಸೊ ಬ್ರಹ್ಮನಿಗೆ ಎಲ್ಲ ಅವನ ಇಚ್ಛೆಗಳನ್ನು ಪೂರ್ತಿ ಆಗತ್ತೆ. ಅದರ ನಂತರ ಭಗವಂತ ಪ್ರಸನ್ನನಾಗಿ ಹೇಳ್ತಾನೆ, ನಾನು ಇಲ್ಲಿ ಈ ಸ್ಥಾನದಲ್ಲಿ ಬರ್ತೇನೆ, ನನ್ನ ಮೂರ್ತಿಯನ್ನು ಕೆತ್ತಲಿಕ್ಕೆ ಹೇಳು, ನನ್ನ ಮೂರ್ತಿಯನ್ನು ನೀನೇ ಮಾಡು. ಆಮೇಲೆ ಈ ಮೂರ್ತಿ ಬಹಳ ವೈಭವಶಾಲಿಯಿಂದ ಪೂಜೆ ನಡಿಬೇಕು ಈ ಮೂರ್ತಿ, ಹಾಗೆ ಬ್ರಹ್ಮದೇವರಿಗೆ ಉಪದೇಶ ಕೊಡ್ತಾರೆ. ಸೊ ಆವಾಗಿಂದ ಈ ಆಲ್ವಾರನಾಥಿನ ಮೂರ್ತಿ ಇದೆ. ಸೊ ಹಾಗೆ ಕಾಲ ಹೋಗ್ತಾ ಪೂಜೆ ಆರಾಧನೆ ಕ್ಷೀಣ ಆಯಿತು. ಮತ್ತೆ 1000 ವರ್ಷದ ಹಿಂದೆ ಒಬ್ಬ ರಾಜ ಈ ಭಗವಂತನ ಮೂರ್ತಿಯನ್ನು ಮತ್ತೆ ಪುನರುತ್ಥಾನ ಮಾಡಿ ಗುಡಿಯನ್ನು ಕಟ್ಟಿದ ನಂತರ ದಕ್ಷಿಣ ಭಾರತದಿಂದ ಶ್ರೀ ವೈಷ್ಣವ ಬ್ರಾಹ್ಮಣರನ್ನು ಇಲ್ಲಿ ನಿಯುಕ್ತ ಮಾಡಿದ್ರು ಪೂಜೆಗೆ. ಸೊ ಬಹಳ ಶ್ರೀ ವೈಷ್ಣವ ಬ್ರಾಹ್ಮಣರು ಇಲ್ಲಿ ಇರ್ತಾ ಇದ್ರು. ಅವರಿಗೆ ಭೂಮಿ ಕೊಟ್ಟಿದ್ದ, ಆ ಭೂಮಿಯಿಂದ ಈ ಟೆಂಪಲ್ ಮೇಂಟೆನೆನ್ಸ್ ಎಲ್ಲ ಆಗ್ತಾ ಇತ್ತು. ಆದರೆ ಕೆಲವೊಮ್ಮೆ ಬ್ರಾಹ್ಮಣರು ಬೇರೆ ಬೇರೆ ಸ್ಥಾನಕ್ಕೆ ಹೋಗ್ತಾ ಇದ್ರು ಭಿಕ್ಷೆ ಬೇಡಲಿಕ್ಕೆ. ಒಂದ್ಸರ್ತಿ ಏನಾಯ್ತು, ಒಬ್ಬ ಮುಖ್ಯ ಪೂಜಾರಿಯಿಂದ, ಅವನ ಹೆಸರು ಶ್ರೀಕೇತನ್ ಅಂತ. ಏನು ಅವನ ಹೆಸರು? ಶ್ರೀಕೇತನ್. ಶ್ರೀಕೇತನಿನ ಮಗ ಇದ್ದ, ಮಗನ ಹೆಸರು ಮಧು ಅಂತ. ಸೊ ಶ್ರೀಕೇತನ್ 3 ದಿವಸ ಈಗ ಇಲ್ಲಿ ಈ ಸ್ಥಾನದಲ್ಲಿ
ಈ ಸ್ಥಾನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದ ಭಿಕ್ಷೆಗೆ. ಅವಾಗ ಅವನು ಮಗನಿಗೆ ಹೇಳಿದ, ನೋಡಪ್ಪ, ಭಗವಂತನಿಗೆ ನೀನು ನಾನಿಲ್ಲ 3 ದಿವಸ, ಭಗವಂತನಿಗೆ ನೀನು ನೈವೇದ್ಯ ತೋರಿಸು ಅಂತ ಮಗನಿಗೆ ಹೇಳಿ ಹೋದ. ಸೊ ಮಗ ಚಿಕ್ಕ ಹುಡುಗ ಇದ್ದ, ಆಟ ಆಡ್ತಾ ಇದ್ದ, ಚಿಕ್ಕ ವಯಸ್ಸು. ಸೊ ಮಗ ಹೇಳಿದ, ನನಗೆ ಮಂತ್ರ ಎಲ್ಲ ಬರುವುದಿಲ್ಲ, ನನಗೆ ಇದೆಲ್ಲ ಗೊತ್ತಿಲ್ಲ, ಹೇಗೆ ಭಗವಂತನಿಗೆ ನೈವೇದ್ಯ ತೋರಿಸ್ಬೇಕಂತ. ಸೊ ಶ್ರೀಕೇತನ್ ಹೇಳಿದ, ಏನು ಜಾಸ್ತಿ ಮಂತ್ರದ ಅವಶ್ಯಕತೆ ಇಲ್ಲ, ಭಗವಂತನ ಮುಂದೆ ತಟ್ಟೆ ಇಡು, ಭಗವಂತ ಸ್ವೀಕಾರ ಮಾಡು ಅಂತ ಹೇಳು, ಅಷ್ಟೇ ಸಾಕು ಅಂತ ಹೇಳಿ. ಸೊ ಇವನು ಮಧು ಶ್ರೀಕೇತನ ಹೋದ ಹೊರಗಡೆ. ಸೊ ತಾಯಿ ಅಡುಗೆ ಮಾಡಿ ತಟ್ಟೆಯಲ್ಲಿ ನೈವೇದ್ಯಕ್ಕೆ ಹಾಕಿ ಕೊಟ್ಲು. ಮಧು ತಟ್ಟೆ ಭಗವಂತ ಆಲ್ವಾರನಾಥ್ ಮುಂದೆ ಇಟ್ಟು ಹೇಳಿದ, ಭಗವಂತ ಸ್ವೀಕಾರ ಮಾಡು ಅಂತ, ನಾನು ಆಟ ಆಡಕ್ಕೆ ಹೋಗ್ತೇನೆ, ಬರುವ ತನಕ ನೀನು ತಿನ್ನು ಅಂತ ಹೇಳಿದ. ಶ್ರೀಕೇತನಿಗೆ ಗೊತ್ತಿಲ್ಲ, ಅವನೇನು ವಿಚಾರ, ಅವನ ಮನಸ್ಸಿನಲ್ಲಿ ಏನು ವಿಚಾರ, ನಾವು ಹೇಗೆ ತಿಂತೀವಿ ಹಾಗೆ ಭಗವಂತ ತಟ್ಟೆ ಎಲ್ಲ ಸ್ವಚ್ಛ ಮಾಡ್ತಾನೆ, ಎಲ್ಲ ಖಾಲಿ ಮಾಡಿ ಎಲ್ಲ ತಿಂತಾನೆ ಅಂತ ಅವನ ಮನಸ್ಸಿನಲ್ಲಿ ಭಾವನೆ. ಸೊ ಆಟ ಆಡಿ ವಾಪಸ್ ಬಂದ, ನೋಡ್ತಾನೆ ತಟ್ಟೆ ಹಾಗೆ ಇದೆ, ಭಗವಂತ ಸ್ವೀಕಾರ ಮಾಡಿದ್ದಾನೆ. ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೆ, ಅವನು ನೋಡ್ತಾನೆ ಅಷ್ಟೇ, ಪ್ರಸಾದ ನೋಡಿ ಕಣ್ಣಿನಿಂದ ಸ್ವೀಕಾರ ಮಾಡ್ತಾನೆ, ಕಿವಿಯಿಂದ ಕೇಳ್ತಾನೆ. ಭಗವಂತ ಅಬ್ಸಲ್ಯೂಟ್ ಅಂದ್ರೆ ಭಗವಂತ ಪೂರ್ಣ, ಅವನ ಎಲ್ಲ ಇಂದ್ರಿಯಗಳು ಬೇರೆ ಇಂದ್ರಿಯಗಳ ಕೆಲಸ ಮಾಡ್ತಾನೆ. ಭಗವಂತ ಕಿವಿಯಿಂದ ಊಟ ಮಾಡಬಹುದು, ಕಾಲಿನಿಂದ ನೋಡಬಹುದು, ಭಗವಂತ ಕಣ್ಣಿನಿಂದ ಊಟ ಮಾಡಬಹುದು, ಏನೂ ಮಾಡಬಹುದು, ಅವನ ಎಲ್ಲ ಇಂದ್ರಿಯಗಳು ಬೇರೆ ಇಂದ್ರಿಯಗಳ ಕೆಲಸ ಮಾಡಬಹುದು. ಇದು ಅಚಿಂತ್ಯ ಶಕ್ತಿ ಭಗವಂತನಲ್ಲಿದೆ. ಅದಕ್ಕೆ ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಶ್ಲೋಕ ಬರುತ್ತೆ. ಸೊ ಭಗವಂತ ಸ್ವೀಕಾರ ಮಾಡಿದ್ದ. ಮಧುವಿನ ಭಕ್ತಿ ಹೇಗೆ ನಾವು ಭಗವಂತನ ಮುಂದೆ, ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ, ಪತ್ರ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಸೊ ಭಕ್ತಿ ಭಾವದಿಂದ ಪತ್ರ ಪುಷ್ಪ ಫಲವನ್ನು ಭಗವಂತನಿಗೆ ನಾವು ತೋರಿಸಿದರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಹೇಗೆ ಸ್ವೀಕಾರ ಮಾಡ್ತಾನೆ, ಕಿವಿಯಿಂದ ಕೇಳ್ತಾನೆ. ಕಿವಿಯಿಂದ ನಾವು ಹೇಳ್ತೀವಲ್ಲ, ಭಗವಂತ ಇವತ್ತು ನಾನು ನಿನಗೆ ಗುಲಾಬ್ ಜಾಮೂನ್, ಬದನೆಕಾಯಿ ಪಲ್ಯ, ಅನ್ನ, ಚಪಾತಿ, ಸಾರು ನೈವೇದ್ಯ ತೋರಿಸ್ತಾ ಇದ್ದೀನಿ, ನಮೋ ಮಹಾ, ನಿನ್ನ ಕೃಪಾ ಮಾಡಿ ಸ್ವೀಕಾರ ಮಾಡಿ ಅಂತ ನಾವು ಹೇಳ್ತೇವೆ. ಅಥವಾ ಏನೋ ಮಂತ್ರ ಉಚ್ಚಾರಣೆ ಮಾಡ್ತೇವೆ, ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಅಂತ. ಸೊ ಈ ಮಂತ್ರ ಮತ್ತು ನಾವು ಏನು ಹೇಳ್ತಾ ಇದ್ದೀವಿ ಅದನ್ನು ಭಗವಂತ ಕೇಳ್ತಾನೆ. ಭಗವಂತ ಕೇಳುವುದೇ ಸ್ವೀಕಾರ ಮಾಡಿದ ಹಾಗೆ.